ಜನ ಬುದ್ಧಿವಂತರಿದ್ರು. ಬರ್ಬರ್ತಾ ಮತ್ತೇನಾಯಿತು ಅಂತಂದ್ರ ಎಲ್ಲಿಗೆ ಬಂತು ಅಂತಾರ, ಸಂಬಂಧಗಳಿಂದ ಲಾಭ ಇತ್ತು ಅಂದ್ರೆ ಮಾತ್ರ ಸಂಬಂಧವನ್ನು ಇಟ್ಟುಕೋತಿದ್ರು. ಸಂಬಂಧಗಳಿಂದ ಲಾಭ ಇರಲಿಲ್ಲ ಅಂದ್ರೆ ಆ ಸಂಬಂಧಗಳನ್ನು ಮುರಿದು ಬಿಡೋ ಜನ ಬಂದರ ನಂತರ. ಅದರಾಗ ಇವತ್ತಿನ ಜನ ಹೆಂಗದಾರ ಅಂತಂದ್ರೆ, ಇವತ್ತಿನ ಮನುಷ್ಯರು ಹೆಂಗದಾರ ಅಂತಂದ್ರೆ ಲಾಭವನ್ನು ಮಾತ್ರ ಬಯಸ್ತಾರೆ, ಸಂಬಂಧವನ್ನ ಅಷ್ಟೇ ಅಲ್ಲ, ಇಡೀ ಜಗತ್ತಿನ ಜನರಿಂದ ನಾವು ಲಾಭವನ್ನು ಮಾತ್ರ ಬಯಸ್ತೀವಿ. ಆದರೆ ಪ್ರಾಣಿಗಳಿಗೂ ನಮಗೂ ವ್ಯತ್ಯಾಸ ನೋಡ್ರಿ. ಮನುಷ್ಯ ಅಂತ ನಾವು ಅನ್ಕೊಂತೀವಿ, ಅದರ ಪ್ರಾಣಿಗಳು, ನೀವೆಲ್ಲ ರೈತರದಿರಿ ಈ ಭಾಗದೊಳಗೆ, ನಾಯಿ ಸಾಕಿರ್ತಿದ್ರಿ ನೀವೆಲ್ಲ ಹಿಂದಿನ ಕಾಲದೊಳಗೆ, ಎತ್ತ ಸಾಕಿರ್ತಿದ್ರಿ ನೀವೆಲ್ಲ, ಎತ್ತಿನ ಬಂಡೆ ಕಟ್ಟುಕೊಂಡು ಬಂಡೆದಾಗ ಬುತ್ತಿ ಇಟ್ಟುಕೊಂಡು ಹೊಲಕ್ಕೆ ಮುಂಜಾನೆ ಎದ್ದು ಕೂಡಲೇ ದುಡಿಯಕ್ಕೆ ಹೋಗುತ್ತಿದ್ರಿ. ನಿಮ್ಮ ಎತ್ತಿನ ಬಂಡೆದ ಕೆಳಗಡೆ ನಾಯಿ ಪಟ 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 ಕಾಲಿಟ್ಕೊಂಡು ಅದು ಹೊಲಕ್ಕೆ ಬರ್ತಿತ್ತು. ನಾಯಿ, ಹಿಂದಿನ ಕಾಲದ ನಾಯಿ. ಈಗಿನ ನಾಯಿಗಳಲ್ರೆ ಮತ್ತು ಅವು ಬರಿಬಾರ್ದಾಗ್ಯಾವ ಈಗಿನ ನಾಯಿಗಳು. ಹಿಂದಿನ ನಾಯಿಗಳು ಊಟನ ಬೇರೆ ಇತ್ತು, ಇವತ್ತಿನ ನಾಯಿಗಳು ಊಟ ಬೇರೆ. ಇವತ್ತಿನ ನಾಯಿಗಳು ಊಟ ಮನುಷ್ಯರ ಊಟದಕ್ಕಿಂತ ಹೆಚ್ಚಿನ ಖರ್ಚದ ರೀ. ಅವೇನು ಬಿಸ್ಕಿಟ್ ತಿಂತಾವಂತಾವು, ಅವು ಬಿಸ್ಕಿಟ್ ತಿನ್ನು ಬಿಸ್ಕಿಟ ಬೇರೆ ಅದಾವಂತಾವು. ಇನ್ನು ನೀವು ಇಲ್ಲೆಲ್ಲ ನಾವೆಲ್ಲ ಹಳ್ಳ್ಯಾಗದೇವು, ನೀವು ಹೊರದೇಶಕ್ಕೆ ಹೋಗ್ಬೇಕ್ರಿ. ಅಲ್ಲಿ ಈಗ ಹೆಂಗೆ ನಮ್ಮ ಸೂಪರ್ ಮಾರ್ಕೆಟ್ ಅದಾವಲ್ರಿ, ದೊಡ್ಡ ದೊಡ್ಡ ಟ್ರೆಂಡ್ ಸೂಪರ್ ಮಾರ್ಕೆಟ್, ನಾಯಿ ತಿನ್ನು ಅಂಗಡಿಗಳು ಅಡ್ದೊಡ್ಡ ಸೂಪರ್ ಮಾರ್ಕೆಟ್ ಅದಾವ ಹೊರದೇಶದೊಳಗೆ. ಅವು ತಿನ್ನು ಒಂದೊಂದು ಬಿಸ್ಕಿಟಿಗೆ 1,000-2,000 ರೂಪಾಯಿ ನಾಯಿ. ಮತ್ತು ಅವು ಎಂತ ಅಂದ್ರಿ, ನೀವು ಊರಾಗಿನ ಯಾವ್ದಾರ ಒಂದು ನಾಯಿ ಬತ್ತಂದ್ರೆ ಅಡುಗೆ ಮನೆಗೆ ಹೋಗಿರ್ತಾವೆ. ಈಗಿನ ಅವು ಬೆಳ್ಳನು ಕೂದಲು ನಾಯಿಗಳು ಇರ್ತಾವೆ ನೋಡ್ರಿ, ಅವ್ರನ್ನ ಮತ್ತೆ 1-2 ಹೊರಗೆ ತರಬೇಕು, ಕೈಯಾಗ ಹಿಡ್ಕೊಂಡು ಮಾಡ್ಸಾಕ. ನಮ್ಮ ಹಿಂದಿನ ನಾಯಿಗಳು ಎಂಥವ್ರಿ, ಬಾಗಲು ಹೊರಗಿದ್ದು ಅಂದ್ರೆ ಅಡುಗೆ ಮನೆಗೆ ಎಂದೂ ಬರ್ತಿದ್ದಿಲ್ಲ ಯಾವ ನಾಯಿನೂ. ಅಂದ್ರೆ ಅಲ್ಲೇ ಹೊರಗೆ ಮಕ್ಕೋತಿದ್ದು ಹಿಂದಿನ ನಾಯಿಗಳು. ನಮ್ಮ ಅವು ಎಂಥವಂದ್ರೆ ಇಟ್ಟಿಟ್ಟು ಮಾರುದ್ದವು ನಾಯಿಗಳು. ಅವತ್ರ ನೋಡಿದ್ರೆ ಅಂಜಕ್ಕೆ ಬರಬೇಕು. ಈಗಿನ ಇಟ್ಟರಿ ನಾಯಿಗಳು, ಅವು ಕೂದಲು ಇಟ್ಟಿಟ್ಟುದ್ದು ಅವತರು ಇಂಥ ನಾಯಿಗಳು ಈಗಿನ ಕಾಲದಾಗ. ಹಿಂದಿನ ನಾಯಿಗಳು ಎತ್ತಿನ ಬಂಡೆದ ಕೆಳಗೆ ರೈತನ ಕೂಡ ಹೊಂಟು ಅಂತಂದ್ರೆ ರೈತನ ಕೂಡ ಹೋಗಿ, ಆಗ ರೈತರು ನಮ್ಮವ್ರು ಹೆಂಗಂತಂದ್ರೆ ಆ ಬುತ್ತಿ ಗಿಡದಾಗರ ಎಲ್ಲರ ಜೋತು ಬಿಟ್ಟು ಅದನ್ನು ಗಿಡಕ್ಕೆ ಕಟ್ಟಿ ದುಡ್ಯಾಕೆ ಹೋಗ್ತಿದ್ರು ಹೊಲಕ್ಕೆ ದುಡ್ಯಾಕೆ ಹೋಗಿ ವಾಪಸ್ ಬರ್ಗುಡ್ದ ಅವ ಹೊಲದಾಗ ಹೋದಂದ್ರೆ ಕಾಗಿ ಬೇರೆ ಬೇರೆ ಪಕ್ಷಿಗಳು ಬಂದು ಆ ಬುತ್ತಿ ತಿನ್ನಕ್ಕೆ ಹತ್ತಿದ್ವು ಅಂದ್ರೆ, ಆ ಬುತ್ತಿ ಎತ್ತಕ್ಕೆ ಹೋದ್ವು ಅಂದ್ರೆ ನಾಯಿ ಅವು ಒಂದು ನಾಯಿ ಗುರ್ರಂದು ಅವತರನ್ನೆಲ್ಲ ಕಳಿಸಿಬಿಡ್ತಿತ್ತು. ಬೇರೆ ನಾಯಿ ಬಂದ್ರೂ ಮುಟ್ಟು ಕೊಡ್ತಿದ್ದಿಲ್ಲ. ಯಾಕಂದ್ರೆ ನಾಯಿ ಅಂತಿತ್ತದು, ಅದು ನಮ್ಮ ಮಾಲಕನ ಬುತ್ತಿ ಅದ, ನಮ್ಮ ಮಾಲಕನ ಬುತ್ತಿ ಅದ, ಅದನ್ನು ಮುಟ್ಟಿಸ್ಕೊಡಂಗಿಲ್ಲ ಅಂತ ತಿಳ್ಕೊಂಡು ಕಾಲ ಮುಂದಿಟ್ಟುಕೊಂಡು ಮನ್ಕೊಂಡು ಮಾಲಕ ಬರತಕ್ಕ ಬುತ್ತಿ ಯಾರನ್ನು ಮುಟ್ಟಿಸ್ಕೊಡ್ತಿದ್ದಿಲ್ಲ. ತನಗೆ ಹಸು ಆದರೂ ಬುತ್ತಿ ಮುಟ್ತಿದ್ದಿಲ್ಲ ನಾಯಿ. ಅಟ್ಟು ನಿಯತ್ತಿನ ನಾಯಿಗಳಿದ್ದು ಹಿಂದಿನ ಕಾಲದೊಳಗೆ. ಮಾಲಕ ಬಂದ ನಂತರ, ಹೊಲದ ಮಾಲಕ ರೈತ ಬಂದ ನಂತರ ಕೈ ತೊಳ್ಕೊಂಡು ಬುತ್ತಿ ತಗೊಂಡು ಉಚ್ಕೊಂಡು ಕುಂತ ಅಂದ್ರೆ ನಾಯಿ 2 ಕಾಲು ಮುಂದೆ ಮಾಡಿ ನಾಲ್ಗೆ ಕೆಳಗೆ ಮಾಡಿ ಹಸುವಾಗ್ಯದ ಕೊಡು ಒಂದು ರೊಟ್ಟಿ ಅಂತ ತನ್ನ ಭಾಷೆಯೊಳಗೆ ನಾ ಹೇಳ್ತಿತ್ತು. ಆದ್ರೆ ರೈತನು ದೇವರಿದ್ದಂಗೆ, ಅವನು ಏನಂತಂದ್ರೆ ನನ್ನ ನಾಯಿದಂತ ತಿಳ್ಕೊಂಡ ತಾ ತಿನ್ನೋಕ್ಕಿಂತ ಮೊದಲು ಒಂದು ತುತ್ತು ನಾಯಿಗೆ ಒಗದನ ತಾ ರೊಟ್ಟಿ ತಿತ್ತಿದ್ದ. ಇಲ್ಲ ಅಂದ್ರೆ ಅವನು ರೊಟ್ಟಿ ತಿತ್ತಿದ್ದಿಲ್ಲ, ನಾಯಿಗೆ ಮೊದಲು ಒಗದ ಅವನು ರೊಟ್ಟಿ ತಿತ್ತಿದ್ದ. ಬರೇ ಒಂದು ತನಕ ರೊಟ್ಟಿ ಹಾಕಿದ್ರ ಹಿಂದಿನ ನಾಯಿಗಳು ಬರೇ 3 ದಿವಸ ನಾಯಿಗೆ ಅನ್ನ ಹಾಕಿದ್ರ, ಬರೇ 3 ದಿವಸ ನಾಯಿಗೆ ಅನ್ನ ಹಾಕಿದ್ರ 3 ವರ್ಷ ನಿನ್ನನ್ನು ಮರಿತಿದ್ದಿಲ್ಲ, ನೆನಪಿಡ್ತಿದ್ದು ನಾಯಿಗಳು. ಆದ್ರೆ ಇವತ್ತಿನ ಕಾಲದ ಮನುಷ್ಯರಿಗೆ 3 ವರ್ಷ ಅನ್ನ ಹಾಕು, 3 ವರ್ಷ ಅವ್ರನ್ನ ಪ್ರೀತಿಸು, 3 ವರ್ಷ ಅವರಿಗೆ ಬೇಕಾದದ್ದು ಕೊಟ್ಟರು 3 ದಿನ ನೆನಪಿಡಂಗಿಲ್ಲ ಈಗಿನ ಮಂದಿ. ನಾಯಿ ಪಾಡೋ ಮನುಷ್ಯರ ಪಾಡೋ, 3 ವರ್ಷ ಉಪಕಾರ ಮಾಡಿದ್ರು 3 ದಿನ ನೆನಪಿಡಂಗಿಲ್ಲ ಇವತ್ತಿನ ಮಂದಿ. 3 ದಿನ ಅನ್ನ ಹಾಕಿದ್ರ 3 ವರ್ಷ ಮರಂಗಿಲ್ಲ ಆ ನಾಯಿ. ಕಾರಣ ಏನು ಅಂತಂದ್ರೆ ಮನುಷ್ಯನಿಗೂ ಪ್ರಾಣಿಗಳಿಗೂ ಬಹಳ ವ್ಯತ್ಯಾಸದ. ಆದ್ರೆ ಜಗತ್ತಿನೊಳಗೆ ನೀವು ನೋಡಿರ್ಬೇಕಾದ್ರೆ ನಿಮ್ಮೂರೊಳಗೆ ನೋಡ್ರಿ, ಯಾವ ನಾಯಿನೂ ಯಾರಿಗೂ ಮೋಸ ಮಾಡಂಗಿಲ್ಲ, ಯಾವ ಆಕಳನೂ ಯಾರಿಗೂ ಮೋಸ ಮಾಡಂಗಿಲ್ಲ. ನೋಡ್ರಿ, ನೀವು ಪ್ರತಿಯೊಬ್ಬರು ನಿಮ್ಮ ಮನೆಯೊಳಗೆ ಆಕಳು ಸಾಕಿರ್ತೀರಿ. ನೀವೆಲ್ಲ
ಆಕಳು ಸಾಕಿರ್ತೀರಿ. ಆ ಗೋ ಏನ್ ಮಾಡ್ತದಂತಂದ್ರೆ 1000 ವರ್ಷದ ಹಿಂದೆ ಅಮೃತ ಸದೃಶವಾದ ಏನು ಹಾಲು ಕೊಡ್ತಿತ್ತಲ್ಲ, ಇವತ್ತು ಅದೇ ಹಾಲನ್ನು ಕೊಡ್ತದ ಆಕಳ. ಆದ್ರೆ ಹಿಂದೆ ನಮ್ಮ ಹಿರಿಯರು ಅಮೃತ ಸದೃಶವಾದ ಮಾತುಗಳನ್ನು ಕೊಡ್ತಿದ್ರು. ಇವತ್ತ ಮನಿ ಬೆಂಕಿ ಹತ್ತುವಂತ ಮಾತುಗಳನ್ನು ಆಡಾಕತ್ತಾರ ನಮ್ಮ ಮಂದಿ. ಇವತ್ತಿನ ದಿನ ಅಂತ ಮಂದಿ ಅದಾರ. ನಮ್ಮ ಜನ ಬದಲಾಗ್ಯಾರ, ನಮ್ಮ ಮನುಷ್ಯರ ಬದಲಾಗ್ಯಾರ. ಆದ್ರೆ ಆಕಳುಗಳು, ನಾಯಿಗಳು ಎಂದೂ ಬದಲಾಗಿಲ್ಲ. ಇವತ್ತು ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾರಿಗೂ ಅಧರ್ಮ ಮಾಡಿಲ್ಲ ಪ್ರಾಣಿಗಳು. ಅದಕ್ಕೆ ಸಂಸ್ಕೃತದೊಳಗೊಬ್ಬರು ಬಹಳ ಚಂದ ಬರದಾರ ಅದನ್ನ. ಆಹಾರ ನಿದ್ರಾ ಭಯಮೈತು ನಂಚ ಸಾಮಾನ್ಯ ಮೇತತ್ ಪಶುವಿನ ನರಾಣಾಂ. ನೋಡ್ರಿ ಏನ್ ಪರ್ಕದ ನಾಯಿಗಳಿಗೆ, ಪ್ರಾಣಿಗಳಿಗೆ, ಮನುಷ್ಯರಿಗೆ. ಆಹಾರ ಅವು ಊಟ ಮಾಡ್ತಾವ, ನಾವು ಮಾಡ್ತೀವಿ. ನಿದ್ರಾ ಅವು ಮಕ್ಕೋತಾವ, ನಾವು ಮಕ್ಕೋತೀವಿ. ಆನಂತರ ಭಯ ನಮಗೂ ಅದ, ಅವಕ್ಕೂ ಅದ. ಮಕ್ಕಳ ನಾವು ಹಡಿತೀವಿ, ಅವು ಹಡಿತಾವ. ಪರಕೇನದ? ಧರ್ಮೇ ನಹೀನಾ ಪಶುಭಿಸ್ ಸಮಾನ. ಇಷ್ಟ ಪಾಪ ಪ್ರಾಣಿಗಳಿಗೇನು ಗೊತ್ತಿಲ್ಲ ಅಂದ್ರೆ, ಧರ್ಮ ಅಂದ್ರೆ ಗೊತ್ತಿಲ್ಲ, ಜ್ಞಾನ ಅಂದ್ರೆ ಗೊತ್ತಿಲ್ಲ, ಮಹಾತ್ಮರಂದ್ರೆ ಗೊತ್ತಿಲ್ಲ, ಆಧ್ಯಾತ್ಮ ಅಂದ್ರೆ ಗೊತ್ತಿಲ್ಲ. ಅದಕ್ಕೆ ಅವು ಪ್ರಾಣಿಗಳಾಗ್ಯಾವ. ಇವತ್ತಿನ ದಿನ ಯಾರಿಗೆ ಧರ್ಮ, ಜ್ಞಾನ, ಮಹಾತ್ಮರು, ಸಂತರು, ಪರೋಪಕಾರ, ಪುಣ್ಯ ಯಾರಿಗೆ ಗೊತ್ತಿಲ್ಲ, ಅವರು ಪ್ರಾಣಿಗಳು ಇದ್ದಂಗನ. ಮತ್ತು ಅವು ನಾಯಿಗಳು ಇದ್ದಂಗನ. ಕಾರಣ ಏನು ಅಂತಂದ್ರೆ, ಮನುಷ್ಯನಾಗಬೇಕು. ಏನಾದರಾಗು, ಕಾದು ಕ್ಷತ್ರಿಯನಾಗು, ಓದಿ ಬ್ರಾಹ್ಮಣನಾಗು, ನಿನ್ನೊಲವಿನಂತಾಗು, ಏನಾದರಾಗು, ಮೊದಲು ಮಾನವನಾಗು. ಮನುಷ್ಯ ಆಗೋದು ಕಲ್ಕೊರೋ ತಮ್ಮ. ಮನುಷ್ಯ ಆಗಿ ಹುಟ್ಟಿ ಬಂದು ಮನುಷ್ಯ ಆಗೋದು ಕಲ್ಕೋ. ಎಂಥ ದುರ್ದೈವ ನೋಡ್ರಿ. ನಾವು ಮನುಷ್ಯರಾಗಿ ಹುಟ್ಟಿ ಬಂದು ನಮಗೆ ಮನುಷ್ಯತ್ವದ ಬಗ್ಗೆ ಕಲಿಸ್ಬೇಕು ಜನ. ನಾವು ಇನ್ನೂ ಅದನ್ನ ಕಲ್ತಿಲ್ಲ ಅನ್ನೋ ಕಾರಣ ಏನು? ಶಿಕ್ಷಣ ಕಲಿತೀವಿ, ಸಂಸ್ಕಾರ ಕಲ್ತಿಲ್ಲ. ಶಿಕ್ಷಣ ಸಾಕಷ್ಟು ಕಲಿತೀವಿ, ಸಂಸ್ಕಾರ ಕಲ್ತಿಲ್ಲ. ಪ್ರತಿಯೊಬ್ಬರು ನಾವು ನಮ್ಮ ತಂದೆ ತಾಯಿಗಳು ಏನು ಹೇಳ್ತೀವಿ ಅಂದ್ರೆ 99% ಮಾಡ್ಬೇಕು ತಮ್ಮ. ಅರೆ ಜೀವನದೊಳಗ 99% ಮಾಡ್ರಪ್ಪ. ಹೆಂಗೆ ಬದುಕಬೇಕು, ತಾಯಿ ಕೂಡ ಹೆಂಗೆ ಮಾತಾಡ್ಬೇಕು, ತಂದೆ ಕೂಡ ಹೆಂಗೆ ಮಾತಾಡ್ಬೇಕು, ಊರನವ್ರು ಕೂಡ ಹೆಂಗೆ ಮಾತಾಡ್ಬೇಕು, ನಾನು ಹೆಂಗೆ ಬದುಕಬೇಕು, ನನ್ನಿಂದ ಇನ್ನೊಬ್ಬರ ಕಣ್ಣೊಳಗೆ ನೀರು ಬರಬಾರ್ದು. ಇದರೊಳಗೆ 99% ಮಾಡ್ರಿ. ಸಾಲ್ಯಾಗ ಒಂದೊಳ್ಳೆ ಫೇಲ್ ಆದ್ರೆ ಉಳ್ದಿತ್ತು. ಏನು ದೊಡ್ಡದ ಸಾಲ್ಯಾಗ ಫೇಲ್ ಆದವ್ರು ಸತ್ತ ಬಿಟ್ಟಾರೇನು ಜೀವನದೊಳಗೆ? ನನ್ನ ಅಭಿಪ್ರಾಯದ ಪ್ರಕಾರ ಸಾಲ್ಯಾಗ ಫೇಲ್ ಆದವ್ರ ದೊಡ್ಡವರಾಗ್ಯಾರ ಜಗತ್ತಿನೊಳಗೆ. ಮತ್ತೇನ್ರಿ 99% ಮಾಡ್ತಾರ? ಒಂದು ಇಂಜಿನಿಯರಿಂಗ್ ಹೋಗ್ತಾರ, ಇಲ್ಲ ಅಂದ್ರೆ ಡಾಕ್ಟರ್ ಆಗ್ತಾರ. ಡಾಕ್ಟರ್ ಆಗಿ ಕಣ್ಣಿಗೆ ಚಸ್ಮಾ ಹಾಕೊಂಡು ಅದನ್ನೊಂದು ಕಾಳಿ ಮುಗಿತು. ಮತ್ತೇನದ? ದವಾಖಾನೆ ಬಿಟ್ಟು ಹೊರಗೆ ಬರಂಗಿಲ್ಲ. ಇಂಜಿನಿಯರ್ಗಳು ಕಂಪ್ಯೂಟರ್ ಮುಂದೆ ಕುಂತ ದೊಡ್ಡ ಸೋಡಾ ಗ್ಲಾಸ್ ಅದಂತಾವ್ ಚಸ್ಮಾ ಹಾಕೊಂಡು ಮನೆಗೆ ಬಂದು ಅವ್ರು ನೋಡ್ಬೇಕು. ಹಿಂಗಿರ್ತಾವು, ಏನೂ ಗೊತ್ತಾಗಂಗಿಲ್ಲ. ಅವಕ್ಕೆ ಸಂಸ್ಕಾರ ಇಲ್ಲ. ಬೇಕಾದ್ರೆ ನೀವೇ ಹೇಳ್ರಿವ, ನಿಮ್ಮ ಮಕ್ಕಳು ಹೆಂಗದಾರಂದ್ರ, ಯಾರ ನಿಮ್ಮ ಬೀಗರು ಬಿಜ್ರು ಊರಿನವ್ರು ಬಂದ್ರ, ಈ ಇಂಜಿನಿಯರ್ ಕಲ್ತಾವ ಅಲ್ಲಿ ಕೂತಿರ್ತಾನ, ಎಲ್ಲಿ ಕಂಪ್ಯೂಟರ್ ರೂಮ್ನ್ಯಾಗ. ನೀವು ಹೋಗಿ ಹೇಳ್ಬೇಕು, ಅವ್ವ ಬಂದ ನೋಡು, ಯಾವಾಗ ಬಂದಿ ಹಣ್ಣು. ಮತ್ತು ಇಂಜಿನಿಯರ್ ಎದಕ್ಕೆ ಮಾಡ್ಬೇಕು? ಇದನ್ನ ಅನ್ನೋದು ಕಲಿಸೋದಾದ್ರೆ ಅದನ್ನು ಕಲಿಸ್ಬೇಕು. ಇವಕ್ಕ ಹೆಂಗದ ನೋಡ್ರಿ. ನಮ್ಮ ಹಿಂದಿನ ಹುಡುಗರು ಹೆಂಗಿದ್ವು ಅಂತಂದ್ರೆ, ಮುತ್ಯ ಬಂದದ ಸುದ್ದಿ ಗೊತ್ತಾತಂದ್ರೆ ನಮ್ಮ ಹಿಂದಿನ ಹುಡುಗರು ಓಡಿ ಹೋಗಿ ಕ್ಯಾಕ್ಕೆ ಹಾದ ಮುತ್ಯಾನ ಕೆಡಿವಿ, ತಾನೂ ಬಿದ್ದು. ನಮ್ಮ ಹಿಂದಿನ ಹುಡುಗರು ಹೆಂಗಿದ್ದು ರೀ. ಈಗಿನ ಕಲಿಸ್ಬೇಕು. ಬಂದ ನೋಡು, ಯಾವಾಗ ಬಂದಿ ಹಣ್ಣು, ಅನ್ನೋದು ಕಲಿಸ್ಬೇಕು ಈಗಿನಕ. ಮತ್ತು ಇವಕ್ಕೆ ಮನುಷ್ಯರಂತೆ ಹೆಂಗೆ ಅನ್ಬೇಕು? ಮನುಷ್ಯತ್ವದ ಗುಣಗಳನ್ನು ನಾವು ಹೊಂದಿರ್ಬೇಕು. ಒಂದು ಪ್ರಸಂಗ ಹೇಳಿ ಮುಗಿಸ್ತೀನಿ ನಾನು. ಒಬ್ಬ ಬ್ಯಾಟಿ ಆಡಕ್ಕೆ ಕಾಡ್ನಾಗ ಹೋಗಿದ್ದಂತ. ಹೋಗುವಾಗ ಎದುರುಗಡೆ ಒಂದು ದೊಡ್ಡ ಹುಲಿ ಬಂತು. ಆ ಹುಲಿಯನ್ನು ಫೇಸ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಅವಂಗ ಭಾಳ ದೊಡ್ಡ ಹುಲಿ ಇತ್ತು. ಆ ಹುಲಿ ಬಂದು ಕೂಡಲೇ ಇನ್ನೇನು ಮಾಡ್ಬೇಕು, ಇದಕ್ಕೆ ನಾನು ಸಿಕ್ಕ ಸಾಯ್ತೀನಿ, ನಾನು ತಿಂದ ಬಿಡ್ತದಂತ ತಿಳ್ಕೊಂಡು ಅಲ್ಲೇ ಒಂದು ದೊಡ್ಡ ಮರ ಇತ್ತು, ದೊಡ್ಡ ಗಿಡ ಇತ್ತು. ಓಡಿ ಹೋಗಿ ಆ ಗಿಡ ಹತ್ತಿಬಿಟ್ಟ. ಗಿಡದಾಗ ಕುಂತ. ಈಚೆಗಡೆ ಟೊಂಗ್ಯಾಗ ಕುಂತ, ಈಚೆಗಡೆ ಟೊಂಗ್ಯಾಗ ಒಂದು ಮಂಗ್ಯ ಕುಂತಿತ್ತು ರೀ. ಅದು ಹುಲಿ ಒಂದು ಸವಣ ಸುತ್ತ ಆಗಾಯ್ತು. ನನಗೆ ಅದಕ್ಕರ ಹಸುವಾಗಿತ್ತು. ಯಾರು ಮ್ಯಾಲೆ ಕೂತಾರ, ಮಂಗ್ಯಾರ ಬೀಳ್ಬೇಕು, ಇವರ ಬೀಳ್ಬೇಕು ಅಂತ ತಿಳ್ಕೊಂಡು ಒಂದು ಸವಣ ಹುಲಿ ಸುತ್ತ ಆಗಾಯ್ತು. ಆಗ 1 ತಾಸು 2 ತಾಸು 3 ತಾಸು ಆದ ಕೂಡಲೇ ಮಂಗ್ಯ ಅಲ್ಲೇ ಗಿಡದಾಗ ಟೊಂಗಿ ಮ್ಯಾಗ ತಲೆ ಇಟ್ಟು ಮಕ್ಕೊತ್ರಿ. ಪಾಪ ಮಂಗ್ಯ ಮಕ್ಕೊತ್ತದ. ಬ್ಯಾಸರ ಬಂದ. ಹುಲಿ ಹೇಳ್ತು ಮನುಷ್ಯಾಗ, ಏಯ್ ಮನುಷ್ಯ, ನೀ ಏನು ಮಾಡು, ಮಂಗ್ಯ ಮಕ್ಕೊಂಡದ, ನಿದ್ದಿಗತ್ತದ, ನೀ ಹಗಾರಕ
ಬಂದ ಆ ನಿದ್ದಿಗೆ ಹತ್ತಿದ ಮಂಗ್ಯಾನ ನುಗ್ಗಿಸಿ ಬಿಡ್ತಾಳಗ. ಅದು ನನ್ನ ಮುಂದೆ ಬೀಳ್ತದ, ನಾ ಅದನ್ನು ತಿಂತೀನಿ, ತಿಂದ ನಾ ಹೋಗ್ತೀನಿ, ನೀ ನೀ ಮೂರಿಗೆ ಹೋಗ್ಬಿಡು, ನಿನಗೆ ನಾ ಮುಟ್ಟಂಗಿಲ್ಲ. ಮಂಗೆ ಅದು ಹುಲಿ ಹೇಳ್ತು. ಅವ ಅಂದ, ಭಾಳ ಚಲೋ ಆಯ್ತು ಮಾರಾಯ ಅಂದವ. ನಿದ್ದಿಗೆ ಹತ್ತದ ಹೆಂಗಿದ್ರು ಮಂಗ್ಯಾಗ ನುಗ್ಗಿಸ್ಕೊಡ್ರೆ ಸಾಕಂತ ತಿಳ್ಕೊಂಡ ಹಗರ್ಕ ಬಂದ. ಅದ ಪಾಪ ಮಂಗ್ಯ ರೀ, ಭಾಳ ಅದರಲ್ಲಿ ಮೋಸ, ವಂಚನೆ, ಅನ್ಯಾಯ, ಅಧರ್ಮ ಏನೂ ಗೊತ್ತಿಲ್ಲ ಅವಕ್ಕ. ಹಾಕೊಂಡಿತ್ತದು. ಇವು ಬಂದು ಎಡ್ಡು ಕೈಲಿ ಹೆಂಗೆ ಮಂಗ್ಯಾನ ನುಗ್ಸಿದ ದಡಲ್ಲಂತ ಅದು ದಪ್ಪಂತ ಎಲ್ಲಿ ಬಂದು ಬಿತ್ತಂದ್ರೆ ಹುಲಿ ಮುಂದೆ ಬಂದು ಬಿತ್ರಿ. ಅದು ಕ್ಯಾಟ್ ಹಸದಿತ್ರಿ ಹುಲಿ. 2 ದಿವಸ ಆತ ಬೇಟ ಸಿಕ್ಕಿಲ್ಲ. ಭಾಳ ಚಲೋ ಆತಂತ ತಿಳ್ಕೊಂಡು ಹುಲಿ ಎದ್ದು ನಿಂತು ಮಂಗ್ಯ ಏನು ಮಾಡಿತ್ತಂದ್ರೆ ಓಡಿ ಹೋಗಲಿಲ್ರಿ, ಅದು ನಿಂತ. ತಿನ್ನು ತಿನ್ನು ತಿನ್ನಂತ, ತಿನ್ನಂತ. ಆಗ ಹುಲಿ ಅಂತೂ ತಿನ್ನಲಿಲ್ಲ. ಹುಲಿ ಏನಂತಂದ್ರೆ, ಇಲ್ಲ ನಾನು ನಿನ್ನ ತಿನ್ನಂಗಿಲ್ಲ. ಯಾಕಂದ್ರೆ ನಾನು ಇದ ಕಾಡಿನಾಗ ಇರಾವ, ನೀನು ಇದ ಕಾಡಿನಾಗ ಇರೋದು. ಇವೇನದಲ್ಲ ಮ್ಯಾಲ ಕೂತ ನಾಲಾಯಕ ಅವ ಈಗ ಬಂದಾನ, ಅವನು ಬಿಡುದು ಬೇಡ. ನಿನ್ನ ನಾ ತಿನ್ನಂಗಿಲ್ಲ, ನಿನ್ನೇನು ನುಗ್ಗಿಸಿ ಕೊಟ್ಟಲ್ಲ ಅವನ್ನ ನಾ ತಿಂತೀನಿ. ನೀ ಏನು ಮಾಡಂದ್ರ ಮ್ಯಾಲ ಹೋಗಿ ಸ್ವಲ್ಪ ಅವನು ನುಗ್ಗಿಸಿ ಕೊಟ್ಟು ಬಿಡಂತ ಮಂಗ್ಯಾಗ ಹೇಳ್ತು ಹುಲಿ. ಆಗ ಮಂಗ್ಯ ಅಂತೂ ಅಂತ ನಾಲಾಯಕ ಮನುಷ್ಯನ ಬುದ್ಧಿ ನನ್ನಲ್ಲಿಲ್ಲ ಅಂತದ ಮಂಗ್ಯ. ಮ್ಯಾಲ ಹೋಗಿ ನನಗೆ ನುಗ್ಗಿಸ್ಕೊಡಂತೀಯಲ್ಲ, ನಾ ಮನುಷ್ಯನ ನುಗ್ಗಿಸ್ಕೊಡಂಗಿಲ್ಲ. ಇನ್ನು ನನ್ನ ತಿಂತಿದ್ರ ತಿನ್ನು, ಕರೆ ನಾ ಮನುಷ್ಯನ ನುಗ್ಗಿಸ್ಕೊಡಂಗಿಲ್ಲ ಅಂತ ಮಂಗ್ಯ ಹೇಳ್ತು. ಪರಂತು ಮನುಷ್ಯಾಗ ಬುದ್ಧಿ ಬರಲಿಲ್ಲ. ಕಾರಣ ಏನು ಅಂತಂದ್ರೆ, ನಾವೆಲ್ಲ ಇವತ್ತಿನ ದಿನಮಾನದೊಳಗೆ ಮನುಷ್ಯತ್ವವನ್ನು ಮರೆದೀವಿ ತಾಯಂದಿರ. ಅದಕ್ಕೆ ಮನುಷ್ಯರಾಗಿ ಸಾರ್ಥಕತೆ ಆಗಬೇಕಾಗಿತ್ತು ಅಂದ್ರೆ ಈ ನೆಲದೊಳಗೆ, ಈ ಅಂಗಳದೊಳಗೆ ನಾವೇನು ಮಾಡ್ಬೇಕಂದ್ರೆ ನಮಗೆ ಎಷ್ಟು ಸಾಧ್ಯ ಆಗ್ತದ ಅಷ್ಟು ಸೇವಾ ಮಾಡಬೇಕು.